ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ನ ಅಯೋಧ್ಯ ದರ್ಶನಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಯೋಧ್ಯ ನಗರ ಇದೆಯಲ್ಲ, ಇದಕ್ಕೆ ಸಾಕೇತ ಅನ್ನೋ ಇನ್ನೂ ಒಂದು ಹೆಸರು ಕೂಡ ಇದೆ. ಸಾಕೇತ ಅಂದ್ರೆ ದೊಡ್ಡ ದೊಡ್ಡ ಭವನಗಳಿಂದ ತುಂಬಿದ ಭವ್ಯಾತಿ ಭವ್ಯ ನಗರ ಅಂತ ಅರ್ಥ. ಸಾಕೇತ ಅನ್ನೋ ಪದ ನಮಗೆ ವೇದಗಳಲ್ಲಿ ಅಥವಾ ಪುರಾತನ ಸಂಸ್ಕೃತ ಗ್ರಂಥಗಳಲ್ಲಿ ಸಿಗೋದಿಲ್ಲ. ಆದ್ರೆ ಕಾಳಿದಾಸನ ಕೃತಿಗಳಲ್ಲಿ ಅಯೋಧ್ಯನ ಸಾಕೇತ ಅಂತ ವರ್ಣಿಸಿರೋದನ್ನು ನಾವು ನೋಡ್ತೀವಿ. ಹಾಗೆ ಸಾಕಷ್ಟು ಬೌದ್ಧ ಹಾಗೂ ಜೈನ ಗ್ರಂಥಗಳು ಕೂಡ ಈ ನಗರವನ್ನ ಸಾಕೇತ ಅಂದ್ರೆ ಬೃಹತ್ ಕಟ್ಟಡಗಳು, ಭವನಗಳ ನಾಡು ಅಂತ ಕರೆದಿವೆ. ಅಂದ್ರೆ ಬಹುಶಃ ಕ್ರಿಸ್ತ ಪೂರ್ವ 3-4ನೇ ಶತಮಾನಗಳ ನಂತರ 10-11ನೇ ಶತಮಾನಗಳವರೆಗೆ ಇದು ಭವ್ಯ ನಗರಗಳ ನಾಡಾಗಿ ಇದ್ದಿರಬಹುದು. ಇನ್ನು ಕೆಲ ಇತಿಹಾಸಕಾರರ ಹೇಳೋದೇನು ಅಂದ್ರೆ, ಇಕ್ಷ್ವಾಕು ವಂಶದ ಕೊನೆಯ ಅರಸ ಬೃಹದ್ಬಲ ಸಾವಿಗೀಡಾದ ನಂತರ ಈ ಅಯೋಧ್ಯೆ ತನ್ನ ವೈಭವವನ್ನು ಕಳ್ಕೊಳ್ತಾ ಹೋಯಿತು. ಆ ನಂತರ ಇಲ್ಲಿ ಜನವಸತಿ ಕೂಡ ಕಡಿಮೆ ಆಗ್ತಾ ಬಂತು. ಮುಂದೆ ವಿಕ್ರಮಾದಿತ್ಯ ಅಯೋಧ್ಯೆಯನ್ನು ಹುಡುಕೊಂಡು ಇಲ್ಲಿಗೆ ಬಂದ. ಅವನು ಇಲ್ಲಿ ವೈಭವವನ್ನು ಕಳ್ಕೊಂಡು ಪಾಳು ಬಿದ್ದಂತೆ ಕಾಣ್ತಾ ಇದ್ದ ನಗರವನ್ನು ನೋಡಿ ದುಃಖಿತನಾಗ್ತಾನೆ ಮತ್ತು ಇಲ್ಲೊಂದು ಭವ್ಯ ನಗರವನ್ನ ನಿರ್ಮಾಣ ಮಾಡ್ತಾನೆ. ಮುಂದೆ ಗುಪ್ತರ ಸ್ಕಂದಗುಪ್ತನ ಕಾಲದಲ್ಲಿ ಅಯೋಧ್ಯೆ ಗುಪ್ತರ ರಾಜಧಾನಿ ನಗರ ಆಗಿ ಕೂಡ ಸ್ವಲ್ಪ ದಿನಗಳ ಕಾಲ ಇರುತ್ತೆ. ಇಲ್ಲಿ ಕೆಲ ಇತಿಹಾಸಕಾರರು ಅಯೋಧ್ಯೆಯಲ್ಲಿನ ಮಂದಿರಗಳನ್ನ ಪುನರ್ ನಿರ್ಮಾಣ ಮಾಡಿದ್ದು ಇದೇ ಸ್ಕಂದಗುಪ್ತ ಮತ್ತು ಅವನನ್ನೇ ವಿಕ್ರಮಾದಿತ್ಯ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಗುಪ್ತರ ಕಾಲದ ಸಾಕಷ್ಟು ದೊರೆಗಳು ತಮ್ಮ ಹೆಸರನ್ನ ವಿಕ್ರಮಾದಿತ್ಯ ಅಂತ ಇಟ್ಕೊಳ್ತಾ ಇದ್ರು. ಈ ಸ್ಕಂದಗುಪ್ತ ತನ್ನ ರಾಜಧಾನಿಯನ್ನ ಅಯೋಧ್ಯೆಗೆ ಬದಲಾಯಿಸ್ತಾನೆ. ಹೀಗಾಗಿ ಇವನೇ ಅಯೋಧ್ಯೆಯನ್ನ ಪುನರುಜ್ಜೀವನಗೊಳಿಸಿದ, ಇಲ್ಲಿ ಅಸಂಖ್ಯಾತ ಮಂದಿರಗಳನ್ನ ನಿರ್ಮಾಣ ಮಾಡಿದ ವಿಕ್ರಮಾದಿತ್ಯ ಸ್ಕಂದಗುಪ್ತ ಅಂತ ಹೇಳ್ತಾರೆ. ಅದು ನಿಜ ಇದ್ದಿರಬಹುದು ಅಂತ ನಾವು ಭಾವಿಸಿದ್ರು ಕೂಡ ಈ ವಿಕ್ರಮಾದಿತ್ಯ ಸ್ಕಂದಗುಪ್ತನ ಆಳ್ವಿಕೆಯ ಕಾಲಾವಧಿ ಸಾಮಾನ್ಯ ಶಕ 455ರಿಂದ 467. ಅಂದ್ರೆ ಅಯೋಧ್ಯೆಯಲ್ಲಿ ಮಂದಿರಗಳ ಪುನರ್ನಿರ್ಮಾಣ ಕಾರ್ಯ ನಡೆದದ್ದು. ಅಯೋಧ್ಯೆ ಸಾಕೇತ ಅರ್ಥಾತ್ ಬೃಹತ್ ಮಂದಿರಗಳು, ಭವನಗಳ ನಾಡಾಗಿ ಮೆರೆಯೋದಕ್ಕೆ ಶುರುವಾಗಿದ್ದು ಈ ಸ್ಕಂದಗುಪ್ತ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಾಗಿರಬಹುದು. ಮುಂದೆ ಇಲ್ಲಿನ ಮಂದಿರಗಳನ್ನ ಜೀರ್ಣೋದ್ಧಾರ ಮಾಡಿದ್ದು ಗಹದ್ವಾಲ್ ಮನೆತನದ ಅರಸರು. ಅವತ್ತಿಗೆ ಅಂದ್ರೆ 11ನೇ ಶತಮಾನದಲ್ಲಿ ಇವತ್ತಿನ ಉತ್ತರ ಪ್ರದೇಶ ಹಾಗೂ ಬಿಹಾರಗಳನ್ನ ಆಳ್ವಿಕೆ ಮಾಡ್ತಾ ಇದ್ದ ಗಹದ್ವಾಲ್ ಅರಸರ ಪೈಕಿ ಒಬ್ಬ ಗೋವಿಂದ ಚಂದ್ರ. ಆತನ ಸಾಮಂತ ಅನಯ ಚಂದ್ರ ಅಯೋಧ್ಯೆಯ ರಾಮಜನ್ಮಸ್ಥಾನದ ಮಂದಿರವನ್ನ ಈ ಅನಯ ಚಂದ್ರ ಜೀರ್ಣೋದ್ಧಾರ ಮಾಡ್ತಾನೆ. ಅಲ್ಲಿವರೆಗೆ ಅಯೋಧ್ಯೆ ಭವ್ಯ ನಗರವಾಗಿ, ದೇವಾಲಯಗಳ ನಗರವಾಗಿ ಕಂಗೊಳಿಸ್ತಾ ಇತ್ತು. ಮುಂದೆ ಭಾರತದ ಮೇಲೆ ಮುಸಲ್ಮಾನರ ದಾಳಿಗಳಾದವು. ಆಡಳಿತವನ್ನು ಸುಲ್ತಾನರು ಕೈವಶ ಮಾಡಿಕೊಂಡ್ರು. ಆ ನಂತರ ಕೂಡ ಅಯೋಧ್ಯೆಯ ಮಂದಿರಗಳು ಹಾಗೇ ಇದ್ವು. ಆದರೆ ಇಲ್ಲಿಗೆ ಬರೋ ಭಕ್ತರ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸೋದಕ್ಕೆ ಆ ಮುಸ್ಲಿಂ ಅರಸರು ಪ್ರಾರಂಭ ಮಾಡಿದ್ರು. ಧಾರ್ಮಿಕ ತೆರಿಗೆಯ ಹೊರೆ ಹಿಂದೂಗಳ ಮೇಲೆ ಬೀಳೋದಕ್ಕೆ ಶುರುವಾಯಿತು. ಮುಂದೆ ಅಯೋಧ್ಯೆಯ ಮೇಲೆ ಬಾಬರನ ಸೇನಾಪತಿ ಮೀರ್ ಬಾಕಿ ದಾಳಿ ಮಾಡ್ದ. ಅವನು ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನೇ ನಾಶ ಮಾಡಿ ಅವರಲ್ಲಿ ಭಯ ಮತ್ತು ಅಪನಂಬಿಕೆ ಹುಟ್ಟೋ ಹಾಗೆ ಮಾಡಬೇಕು ಅಂದ್ಕೊಂಡ. ಜನ್ಮಸ್ಥಾನದ ಮಂದಿರ ಸೇರಿದ ಹಾಗೆ ಗಹದ್ವಾಲದ ಅರಸರು ನಿರ್ಮಾಣ ಮಾಡಿದ್ದ ಎಲ್ಲ ಹರಿಮಂದಿರಗಳನ್ನ ಕೂಡ ಅವನು ನಾಶ ಮಾಡ್ದ. ಆದರೆ ಜನ್ಮಸ್ಥಾನದ ಮೇಲಿನ ಶ್ರದ್ಧೆಯನ್ನ ಕಡಿಮೆ ಮಾಡೋದಕ್ಕೆ ದಾಳಿಕೋರರಿಗೆ ಸಾಧ್ಯ ಆಗಲಿಲ್ಲ. ಔರಂಗಜೇಬ ಬದುಕಿದ್ದಷ್ಟು ದಿನ ಅಯೋಧ್ಯೆಯ ವೈಭವ ಮತ್ತೆ ಮರುಕಳಿಸದ ಹಾಗೆ ನೋಡಿಕೊಳ್ಳಾಯಿತು. ಅದಾದ ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನ ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ವಿವರವಾಗಿ ಹೇಳಿದ್ದೀನಿ. ಈಗ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಮಂದಿರ ನಿರ್ಮಾಣ ಆಗಬಾರದು ಅಂತ ಬಯಸಿದವರದೆಷ್ಟು ಜನನೋ, ಅಲ್ಲಿದ್ದ ಕಳಂಕಿತ ಕಟ್ಟಡವನ್ನು ಹಾಗೆ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನ ಮಾಡಿದ್ದದೆಷ್ಟು ಮಂದಿನೋ, ಆ ಕಟ್ಟಡ ನೆಲಕ್ಕುರುಳಿದ ನಂತರ ಕೂಡ ಅಲ್ಲಿ ಮತ್ತೆ ಅದೇ ಕಟ್ಟಡವನ್ನ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಪ್ರತಿಜ್ಞೆ ಮಾಡಿ ಮಾತು ಕೊಟ್ಟಿದ್ದ ರಾಜಕೀಯ ಪಕ್ಷಗಳು ಅದೆಷ್ಟೋ. ಆದರೆ ಅದೆಲ್ಲವನ್ನ ಮೀರಿ, ಎಲ್ಲ ಶಕ್ತಿಗಳನ್ನು ದಾಟಿ ಅಲ್ಲಿ ಭಾರತೀಯರಿಗಿದ್ದ ರಾಮನ ಮೇಲಿನ ಭಕ್ತಿಗೆ ಅಂತಿಮವಾಗಿ ಗೆಲುವು ಸಿಕ್ಕಿದೆ. ಅವತ್ತು ಅಲ್ಲಿ ಮಂದಿರ ನಿರ್ಮಾಣ ಆಗೋದೇ ಬೇಡ ಅಂತ ಬಯಸಿದ್ದವರ ವಂಶದ ಕುಡಿಗಳು ಕೂಡ ಈಗ ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತಾ ಇವೆ. ಇನ್ನು ಅಯೋಧ್ಯೆಯಲ್ಲಿ ಈಗ ನಿರ್ಮಾಣವಾಗ್ತಾ ಇರೋ ಭವ್ಯ ಮಂದಿರದ ಅಂದಾಜು ವೆಚ್ಚ ಸುಮಾರು 1,300 ಕೋಟಿ ರೂಪಾಯಿಗಳು ಅಂತ ಹೇಳಲಾಗ್ತಾ ಇದೆ. ಇದು ಯಾವುದು ಕೂಡ ಸರ್ಕಾರದ ಹಣ ಅಲ್ಲ. ಇನ್ನು ಆ ಮಂದಿರಕ್ಕೆ ಭೂಮಿ ಪೂಜೆ ಮಾಡಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಹಿಂದೂ ದೇವಾಲಯವೊಂದರ ಭೂಮಿ ಪೂಜೆಯಲ್ಲಿ ಭಾಗವಹಿಸಿದ ಮೊದಲ ಪ್ರಧಾನಿ ಅನ್ನೋ ಕೀರ್ತಿ ಮೋದಿಯವರಿಗೆ ಸಲ್ತಾ ಇದೆ. ಹಾಗೆ ಇಲ್ಲಿ ಇನ್ನೂ ಒಂದು ಅತ್ಯಂತ ಮಹತ್ವದ ವಿಷಯ ಅಂದ್ರೆ, ಈ ಮಂದಿರ ಏನ್ ನಿರ್ಮಾಣವಾಗ್ತಾ ಇದೆ ಅದಕ್ಕಾಗಿ ಭಾರತದ ಸರ್ಕಾರ ಅಥವಾ ಉತ್ತರ ಪ್ರದೇಶದ ಸರ್ಕಾರ ಒಂದೇ ಒಂದು ಪೈಸೆ ಹಣವನ್ನು ಕೂಡ ಕೊಟ್ಟಿಲ್ಲ. ಅಂದ್ರೆ ಸರ್ಕಾರದ ಹಣ, ಅನುದಾನಗಳನ್ನು ಪಡೆದಿದೆ. ಯಾರ ಮುಲಾಜು, ದಯೆ, ದಾಕ್ಷಿಣ್ಯಗಳಿಗೆ ಒಳಗಾಗದೆ ಅಲ್ಲಿ ಭಕ್ತರ ಹಣದಲ್ಲಿ, ಜನರ ದೇಣಿಗೆಯ ಹಣದಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಭವ್ಯವಾದ ಮಂದಿರವನ್ನ ನಿರ್ಮಾಣ ಮಾಡ್ತಾ ಇದೆ. ಗೆಳೆಯರೇ, ನಮ್ಮಲ್ಲಿ ರಾಮಭಕ್ತಿ ಅನ್ನೋದು ಎಷ್ಟು ಗಾಢವಾಗಿದೆ ಅಂದ್ರೆ, ದೇವಾಲಯ ನಿರ್ಮಾಣಕ್ಕಾಗಿ ದೇಣಿಗೆ ಸಂಗ್ರಹದ ಅಭಿಯಾನವನ್ನ ಆರಂಭ ಮಾಡಿದಾಗ ಒಂದೇ ತಿಂಗಳಲ್ಲಿ ಸುಮಾರು 1,000 ಕೋಟಿ ರೂಪಾಯಿಗಳಿಗೂ ಅಧಿಕ ಪ್ರಮಾಣದ ಹಣ ಸಂಗ್ರಹ ಆಯಿತು. ಅಂದ್ರೆ ರಾಮನ ಮೇಲಿನ ಭಕ್ತಿ ಮತ್ತು ಆ ಭಕ್ತಿಗಿರೋ ಶಕ್ತಿ ಎಂಥದ್ದು ಅನ್ನೋದನ್ನ ಒಂದ್ಸರಿ ಊಹೆ ಮಾಡಿ ನೋಡಿ. ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ಈಗ ರಾಮ ಜನ್ಮಸ್ಥಾನದಲ್ಲಿ ನಿರ್ಮಾಣವಾಗ್ತಾ ಇರೋ ಭವ್ಯ ಮಂದಿರ.
ಇದರ ವಿಶೇಷ ಏನು ಅಂದ್ರೆ ಇದು ನಾಗರ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಈ ಮಂದಿರದ ವಾಸ್ತುವಿನ್ಯಾಸವನ್ನ ಮಾಡಿಕೊಡ್ತಾ ಇರೋದು ಸೋಮನಾಥ ದೇವಾಲಯದ ವಾಸ್ತುವಿನ್ಯಾಸಗೊಳಿಸಿದ ಕುಟುಂಬ. ಹಾಗೆ ಇದರ ನಿರ್ಮಾಣಕ್ಕೆ ಕಲ್ಲು ಹಾಗೂ ಕಾಂಕ್ರೀಟ್ ಅನ್ನು ಮಾತ್ರ ಬಳಕೆ ಮಾಡಿದ್ದಾರೆ. ಎಲ್ಲೂ ಕೂಡ ಮಂದಿರಕ್ಕೆ ಒಂದೇ ಒಂದು ತುಂಡು ಕಬ್ಬಿಣವನ್ನು ಕೂಡ ಬಳಕೆ ಮಾಡ್ತಿಲ್ಲ. ಇನ್ನು ಮಂದಿರ ನಿರ್ಮಾಣ ಆಗ್ತಾ ಇರೋದು ಸರಯೂ ನದಿಯ ದಡದಲ್ಲಿ. ಈ ಅಯೋಧ್ಯ ನಗರದ ವಿಶೇಷ ಏನು ಅಂದ್ರೆ ಇಲ್ಲಿ ನೀವು ಎಷ್ಟು ಅಗದ್ರೂ ಕೂಡ ಜೇಡಿ ಮಣ್ಣೆ ಸಿಗ್ತಾ ಹೋಗುತ್ತೆ. ಇದು ತುಂಬಾ ಗಟ್ಟಿ ಇರೋ ನೆಲ ಅಲ್ಲ. ಹಾಗೆ ನದಿಯ ತೀರದಲ್ಲೇ ಇರೋದ್ರಿಂದ 30 ರಿಂದ 40 ಅಡಿಗಳಿಗೆ ನೀರು ಉಕ್ಕಿ ಬರೋದಕ್ಕೆ ಶುರುವಾಗುತ್ತೆ. ಹೀಗೆ ನೆಲ ಗಟ್ಟಿ ಇಲ್ಲ ಅನ್ನೋ ಕಾರಣಕ್ಕೆ ಕಟ್ಟಡದ ಅಡಿಪಾಯವನ್ನು ತುಂಬಾ ಗಟ್ಟಿಯಾಗಿ ಹಾಕೋಬೇಕು. ಇದು ಸಾವಿರಾರು ವರ್ಷಗಳವರೆಗೆ ಇರಬೇಕಾದ ದೇವಾಲಯ ಅನ್ನೋ ಕಾರಣಕ್ಕೆ ಈ ಮಂದಿರದ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಆಸ್ಥೆಯನ್ನು ಕೂಡ ವಹಿಸಲಾಗ್ತಾ ಇದೆ. ನೀವೀಗ ಈ ಮಂದಿರವನ್ನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನೆಲದ ಆಳದಿಂದ ಸುಮಾರು 40 ಅಡಿಗಳಷ್ಟು ಕೆಳಗಿನಿಂದ ಅಡಿಪಾಯವನ್ನು ಹಾಕೊಂಡು ಬರಲಾಗಿದೆ. ಸಾವಿರಾರು ವರ್ಷ ಬಾಳಬೇಕು, ದೀರ್ಘಕಾಲ ಬಾಳಬೇಕು ಈ ದೇವಸ್ಥಾನ ಅಂತ ಇದ್ದಿದ್ದರಿಂದ ಕಬ್ಬಿಣವನ್ನು ಉಪಯೋಗಿಸಬಾರದು ಅಂತ ನಿಶ್ಚಯ ಮಾಡಿದ್ವಿ. ಈಗಲೂ ಸಹ ಎಲ್ಲೂ ಸಹ ನಾವು ಕಬ್ಬಿಣ ಬಳಸಿಲ್ಲ. ಎಲ್ಲೂ ಕಟ್ಟಡದಲ್ಲಿ ಕಬ್ಬಿಣ ಇಲ್ಲ, ಇಡೀ ಸ್ಟ್ರಕ್ಚರಲ್ಲಿ ಕಬ್ಬಿಣ ಇಲ್ಲ. ಎರಡನೇದಾಗಿ ಸಿಮೆಂಟ್ ಉಪಯೋಗಿಸೋದಾದರೂ ನೆಲದ ಕೆಳಗಡೆ, ಮೇಲ್ಗಡೆ ಬಹಳ ಅನಿವಾರ್ಯ ಆದಲ್ಲಿ ಸ್ವಲ್ಪ ಬಳಸಬೇಕು. ಬಾಕಿ ಎಲ್ಲ ನೆಲದ ಕೆಳಗಡೆ ಸಿಮೆಂಟು ಭಾಳ ಅಂದರೆ 100 ವರ್ಷದ ನಂತರ ಮಣ್ಣಾಗ್ಬೋದು, ಗಟ್ಟಿ ಮಣ್ಣಾಗತ್ತೆ, ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡು ನಾವು ನೆಲದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಮಾಡ್ಕೊತ ಬಂದ್ವಿ. ಕೆಳಗೆ ಕಾಂಕ್ರೀಟ್ ಇದೆ, ಕಬ್ಬಿಣ ಇಲ್ಲ. ಕಬ್ಬಿಣ ಇಲ್ಲದ ಕಾಂಕ್ರೀಟ್, ಮರಳು, ಕಡಿ, ಅದಾದ ಮೇಲೆ ಸ್ಟೋನ್ ಡಸ್ಟು, ಸಿಮೆಂಟು ಸ್ವಲ್ಪ, ಆಮೇಲೆ ಒಂದು ಮಿಕ್ಸ್ಚರ್ ಕೆಮಿಕಲ್, ಇದು ಹಾಕಿ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ, ತೆಳ್ಳಗಿಲ್ಲ ಗಟ್ಟಿ ಇದೆ, ಅದನ್ನು ಗಟ್ಟಿ ಇದ್ದದ್ದನ್ನು ಹರಡಿ 1 ಅಡಿ ಹರಡೋದು. ಅದಾದಮೇಲೆ ಅದ್ರ ಮೇಲೆ ರೋಲ್ ಮಾಡೋದು. 98% ಅದರ ಡೆನ್ಸಿಟಿ ಬರಬೇಕು, ಅಷ್ಟರ ಮಟ್ಟಿಗೆ ರೋಲ್ ಮಾಡೋದು. ಅದು 10 ಇಂಚ್ ಇದ್ದಿದ್ದು ಅಲ್ಲ, 12 ಇಂಚ್ ಇದ್ದಿದ್ದು 10 ಇಂಚ್ ಆಗ್ತಿತ್ತು, 9.5 ಇಂಚ್ ಆಗ್ತಿತ್ತು, ಅಷ್ಟು ಕೆಳಗಡೆ ಹೋಗ್ತಿತ್ತು. ರೋಲ್ ಮಾಡಿದ್ಮೇಲೆ ವೈಬ್ರೇಟರ್ ರೋಲರಿಂದ ರೋಲ್ ಮಾಡಿದ್ಮೇಲೆ ನೆಕ್ಸ್ಟ್ ಲೇಯರ್ ಹಾಕೋದು. ಹೀಗೆ 1, 2, 3, 4 ನಾವು 48 ಲೇಯರ್ ಹಾಕಿದ್ದೀವಿ. 48 ಲೇಯರ್, 40 ಅಡಿ ಕಾಂಕ್ರೀಟ್ ಬೇಸಿದೆ. ಅದಾದ್ಮೇಲೆ ಗರ್ಭಗೃಹದಲ್ಲಿ ಇನ್ನು 6 ಅಡಿ, 6.5 ಅಡಿ, ಅಲ್ಲಿ 56 ಲೇಯರು ಅದನ್ನು ಹಾಕಿದ್ದೀವಿ ನಾವು. ಇಷ್ಟೆಲ್ಲ ಮಾಡಿ ಮೇಲೆ ಬಂದ್ವಿ. ಅದಾದಮೇಲೆ ಅದರ ಮೇಲ್ಗಡೆಗೆ ಒಂದು 5 ಅಡಿದು ಎತ್ತರದ್ದು, 5 ಅಡಿ ಎತ್ತರದ್ದು 35 mm ಕಾಂಕ್ರೀಟ್ ಹಾಕಿದ್ದೀವಿ. ನಮ್ಮ ಮನೆಯಲ್ಲಿ RCC ಹಾಕುವಾಗ ಛತ್ತಲ್ಲಿ ಸಿಮೆಂಟ್ ಉಪಯೋಗಿಸ್ತೀವಲ್ಲ, ಅಲ್ಲೂ ಸ್ಟೀಲ್ ಇಲ್ಲ, ಸ್ಟೀಲ್ ಬಿಟ್ಟ ಬಾಕಿದು 56 ದಿನ ನಾವು ಅದನ್ನು ಹಾಗೆ ಸೆಂಟ್ರಿಗೆ ಕಟ್ಟಿಟ್ಟಿದ್ವಿ, ಶಟ್ರಿಂಗ್ ಹಾಕಿ ಇಟ್ಟಿದ್ವಿ. ಅದಕ್ಕೆ ಕ್ಯೂರಿಂಗ್ ಮಾಡಿದ ಮೇಲೆ ಅದನ್ನು ಆಮೇಲೆ ಶಟ್ರಿಂಗ್ ಹೊರಗೆ ತೆಗೆದ್ವಿ. ಬಲಯುತವಾದಂಥ ಒಂದು ರೀತಿ ಸಿಮೆಂಟ್ ರಾಕ್ ಅದನ್ನು ನಿರ್ಮಾಣ ಮಾಡಿದ್ವಿ. ಕ್ರ್ಯಾಕ್ ಇಲ್ಲ, ಏನೂ ಇಲ್ಲ, ಅಷ್ಟು ಶುದ್ಧವಾಗಿ ಇದನ್ನು ನಿರ್ಮಾಣ ಮಾಡಿದ್ವಿ. ಇದಾದ ಮೇಲೆ ಕರ್ನಾಟಕದ ಗ್ರನೇಟ್ ಕಲ್ಲನ್ನು ಹಾಕಿ, ದೇಶದ ಸ್ಟ್ರಾಂಗೆಸ್ಟ್ ಕಲ್ಲದು, ಗ್ರನೇಟ್ ಕಲ್ಲನ್ನು ಹಾಕಿ ನಾವು 21 ಅಡಿವರೆಗೆ ಗ್ರನೇಟ್ ಹಾಕಿದ್ದೀವಿ. 40 ಅಡಿ ಜನರಲ್ ಕಾಂಕ್ರೀಟ್, 5 ಅಡಿ 35 mm ಕಾಂಕ್ರೀಟ್, ಅದ್ರ ಮೇಲೆ 21 ಅಡಿ ಗ್ರನೇಟ್ ಕಲ್ಲು, ಒಂದರ ಮೇಲೆ ಒಂದು ಕಲ್ಲನ್ನು ಇಂಟರ್ಲಾಕಿಂಗ್ ಸಿಸ್ಟಮಲ್ಲಿ ಇಟ್ಟು ಒಂದು ತೂತು ಮಾಡಿ, ಆ ತೂತಿನೊಳಗಡೆ ಕಲ್ಲು ಹಾಗೆ ಇಂಟರ್ಲಾಕಿಂಗ್, ಇದರಲ್ಲಿ ಸಿಮೆಂಟ್ ಗಿಮೆಂಟ್ ಏನಿಲ್ಲ, ಅದನ್ನೆಲ್ಲ ಹಾಕಿ ನಾವು 21 ಅಡಿ ಎತ್ತರದವರೆಗೆ ಕಟ್ಟಡವನ್ನು ಮೇಲೆ ತಂದ್ವಿ. ಮೇಲೆ ಬಂದಿದ್ದೀವಿ. ಅದಾದ ಮೇಲೆ ಅದರೊಳಗೆ 2 ಭಾಗ, 12.5 ಅಡಿ ಲೋವರ್ ಪ್ಲಿಂತು, 16.5 ಅಡಿ, 12 ಅಡಿ ಲೋವರ್ ಪ್ಲಿಂತು, 16.5 ಅಡಿ ಮೇಲಿನ ಪ್ಲಿಂತು. ಅದರ ಮೇಲೆ ಭಗವಂತ ಕೂಡೋನಿದ್ದಾನೆ. ಒಟ್ಟು ಅದಾದ ಮೇಲೆ ಬನ್ಸಿ ಪಹಾಡಪುರ ಕಲ್ಲಿನಿಂದ ಈ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಮೊದಲೇ ಮಾಡಿದ್ವಿ. ಅದರಂತೆ ನಿರ್ಮಾಣದ ಕೆಲಸ ಶುರುವಾಯಿತು. ಈ ಅಡಿಪಾಯಕ್ಕೆ ಕೂಡ ಎಲ್ಲೂ ಒಂದೇ ಒಂದು ತುಂಡು ಕಬ್ಬಿಣವನ್ನು ಬಳಕೆ ಮಾಡಿಲ್ಲ ಅನ್ನೋದು ಇನ್ನೂ ಒಂದು ವಿಶೇಷ. ಹಾಗೆ ದೇವಾಲಯದಲ್ಲಿ ಸುಮಾರು 164 ಕಲ್ಲಿನ ಕಂಬಗಳನ್ನು ಬಳಸಿದ್ದಾರೆ. ಇದು 3 ಅಂತಸ್ತುಗಳನ್ನು ಒಳಗೊಂಡ ದೇವಾಲಯ. ಕೆಳ ಅಂತಸ್ತಲ್ಲಿ ರಾಮಲಲ್ಲಾ ಮೂರ್ತಿ ಇರುತ್ತೆ, 2ನೇ ಅಂತಸ್ತಲ್ಲಿ ಶ್ರೀರಾಮನ ಪರಿವಾರ ಇರುತ್ತೆ. ಇನ್ನು ದೇವಾಲಯ ನಿರ್ಮಾಣದ ಜವಾಬ್ದಾರಿಯನ್ನ L&T ವಹಿಸಿಕೊಂಡಿದೆ. ಅದರ ಮೇಲುಸ್ತುವಾರಿಯನ್ನ ಟಾಟಾ ಸಂಸ್ಥೆ ನೋಡ್ಕೊಳ್ತಾ ಇದೆ. ಅವರಿಬ್ಬರ ಕಾಮಗಾರಿಯನ್ನ ರಾಮಜನ್ಮಭೂಮಿ ಟ್ರಸ್ಟ್ ನೋಡ್ಕೊಳ್ಳುತ್ತೆ. ಟೋಟಲ್ ನಿರ್ಮಾಣದ ಕೆಲಸ ದೇಶದ ಪ್ರಸಿದ್ಧ ನಿರ್ಮಾಣ ಸಂಸ್ಥೆ L&T, ಲಾರ್ಸನ್ ಆ್ಯಂಡ್ ಟೊಬ್ರೋ. ಅಷ್ಟು ದೊಡ್ಡ ಕಂಪ್ನಿ ಭಾರತದಲ್ಲಿ ಇನ್ಯಾವುದೂ ಇಲ್ಲ. ಆ ಕಂಪ್ನಿ ಈ ಕೆಲಸವನ್ನು, ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದೆ. L&T ಸರಿಯಾಗಿ ಕೆಲಸ ಮಾಡ್ತಾ ಇದೆಯಲ್ಲ ನೋಡಬೇಕು, ಅವ್ರಿಗೆ ಗೈಡು ಮಾಡಬೇಕು, ಅವರ ಬಿಲ್ಲನ್ನು ಚೆಕ್ ಮಾಡಬೇಕು. ಆ ದೃಷ್ಟಿಯಿಂದ ಇಡೀ ಪ್ರಾಜೆಕ್ಟಿನ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಟಾಟಾದವ್ರದ್ದು. ದೇಶದ ಪ್ರಸಿದ್ಧ 2 ಕಂಪ್ನಿಗಳು ಇದ್ರಾಗ ಇನ್ವಾಲ್ವ್ ಇದೆ. ಮತ್ತು ಇದರ ಮೇಲ್ಗಡೆ ನೋಡಲಿಕ್ಕೆ ನಮ್ಮವರು 7 ಜನ ಇಂಜಿನಿಯರ್ಸ್ ಇದ್ದಾರೆ. ನಿಶುಲ್ಕ ಸೇವೆ ಮಾಡುವಂಥ ಬೇರೆ ಬೇರೆ ಕಡೆ ಬಂದಿರುವ M.Tech, B.Tech ಆಗಿರುವಂಥ ಇಂಜಿನಿಯರ್ಸ್, ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಇಂಜಿನಿಯರ್, ಆರ್ಕಿಟೆಕ್ಚರಲ್ ಇಂಜಿನಿಯರ್ಸ್ ಬಂದಿದ್ದಾರೆ.
ಅವ್ರ ಪ್ರತ್ಯಕ್ಷ ಕಾರ್ಯ ಸರಿಯಾಗಿ ಆಗ್ತಾ ಇದೆಯಲ್ಲ ನೋಡ್ತಿದ್ದಾರೆ. ಇದ್ರ ಮೇಲೆ ಟ್ರಸ್ಟ್ ಇದೆ, ಗಮನ ಕೊಡ್ತಾ ಇದೆ. ಗೆಳೆಯರೆ, ಮಂದಿರ ನಿರ್ಮಾಣ ಪೂರ್ಣಗೊಂಡ ನಂತರ ಇಲ್ಲಿಗೆ ದಿನನಿತ್ಯ ಸುಮಾರು 1 ರಿಂದ 1.5 ಲಕ್ಷದವರೆಗೆ ಪ್ರವಾಸಿಗರು ಬರಬಹುದು ಅನ್ನೋ ಅಂದಾಜಿದೆ. ಹೀಗಾಗಿ ದೇವಾಲಯಕ್ಕೆ ಬರುವ ಭಕ್ತರಿಗೆ ತೊಂದರೆಯಾಗಬಾರದು, ಹಾಗೆ ದರ್ಶನಕ್ಕೆ ನೂಕುನುಗ್ಗಲು ಕೂಡ ಉಂಟಾಗಬಾರದು. ಹೀಗಾಗಿ ದೇವಾಲಯದವರೆಗೆ ನೇರ ಪ್ರವೇಶ ಕೊಡೋ ಬದಲು ಆಲಯದ ಸುತ್ತ ಒಂದು ಪರಿಕ್ರಮ ಮಾರ್ಗವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪರಿಕ್ರಮ ಮಾರ್ಗವಾಗಲಿರುವ ಜಾಗ. ಈ ಪರಿಕ್ರಮ ಮಾರ್ಗ ಸುಮಾರು 700 ಮೀಟರ್ಗಳಷ್ಟಿದೆ. ಈ ಮಾರ್ಗದಲ್ಲಿ ಪ್ರದಕ್ಷಿಣೆ ಹಾಕೊಂಡು ಬರುವಾಗ ಇಲ್ಲಿ ಕೂಡ ಭಾರತದ ಶೈವ, ವೈಷ್ಣವ, ಗಾಣಪತ್ಯ, ಶಕ್ತ ಹೀಗೆ ಎಲ್ಲ ಪಂಥಗಳನ್ನು ಪ್ರತಿನಿಧಿಸುವ ದೇವಾಲಯಗಳಿರುತ್ತವೆ. ಅವುಗಳ ದರ್ಶನ ಮಾಡಿಕೊಳ್ತಾ ಪ್ರದಕ್ಷಿಣೆಯನ್ನು ಮುಗಿಸಿ ಆಲಯದ ಮುಂಭಾಗಕ್ಕೆ ಭಕ್ತರು ಬರ್ತಾರೆ. ಇಲ್ಲಿನ ಮೆಟ್ಟಿಲುಗಳನ್ನು ಹತ್ತಿ ಆಲಯ ಪ್ರವೇಶ ಮಾಡಿದ ನಂತರ ಒಳಾಂಗಣದಲ್ಲಿ ಒಂದು ಬಾರಿಗೆ ಸುಮಾರು 300 ರಿಂದ 500 ಮಂದಿ ನಿಲ್ಲೋದಿಕ್ಕೆ ಬೇಕಾಗುವಷ್ಟು ವಿಶಾಲವಾದ ವ್ಯವಸ್ಥೆ ಇದೆ. ಜನ ಹೆಚ್ಚಾದರೂ ಕೂಡ ಅಲ್ಲಿ ಯಾವ ತೊಂದರೆಯೂ ಆಗದ ಹಾಗೆ ಗಾಳಿಯ ವ್ಯವಸ್ಥೆ ಕೂಡ ಇರುತ್ತೆ. ಇನ್ನು ಇದು ಶ್ರೀರಾಮ ಮಂದಿರದ ಗರ್ಭಗೃಹ. ಇಲ್ಲಿ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸ್ನೇಹಿತರೆ, ನಾವೀಗ ನಿರ್ಮಾಣದ ಹಂತದಲ್ಲಿರುವ ಶ್ರೀರಾಮನ ಭವ್ಯ ಮಂದಿರದ ಗರ್ಭಗುಡಿಯ ಮುಂದೆ ನಿಂತಿದ್ದೀವಿ. ಇದೊಂದು ಸೌಭಾಗ್ಯದ ಸಂಗತಿ. ಏಕೆಂತಂದ್ರೆ ಈ ಮಂದಿರ ನಿರ್ಮಾಣ ಕಂಪ್ಲೀಟ್ ಆದ ನಂತರ ಬಹುಶಃ ಇಲ್ಲಿಯವರೆಗೆ ಬರಲಿಕ್ಕೆ ಅವಕಾಶ ಸಿಗದೇ ಇರಬಹುದು. ನಾವು ನಮಸ್ಕಾರ ಮಂಟಪದವರೆಗೆ ನಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಮಸ್ಕಾರ ಮಂಟಪವನ್ನು ದಾಟಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿರ್ಮಾಣದ ಹಂತದಲ್ಲೇ ಈ ಮಂದಿರವನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾನು ಧನ್ಯ ಮತ್ತು ನೀವು ಕೂಡ ಧನ್ಯ. ಯಾಕೆಂತಂದ್ರೆ ಈ ಹಂತದಲ್ಲಿ ಈ ಮಂದಿರವನ್ನು ಸಂಪೂರ್ಣವಾಗಿ ನೋಡುವಂಥ ಅವಕಾಶ ನಿಮಗೆ ಸಿಗ್ತಾ ಇದೆ. ನನ್ನ ಹಿಂದೆ ಏನಿದೆ ಅದು ಗರ್ಭಗುಡಿ. ಅಲ್ಲಿ ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ. ಅದರ ಜೊತೆಗೆ ಈಗ ಯಾವ ಮೂರ್ತಿಗಳನ್ನ ಸ್ವಲ್ಪ ಆಚೆ ಒಂದು ತಾತ್ಕಾಲಿಕವಾದಂತಹ ದೇವಸ್ಥಾನ ನಿರ್ಮಾಣ ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಆ ವಿಗ್ರಹಗಳು ಕೂಡ ಇಲ್ಲಿಗೆ ಬರುತ್ತವೆ. ಅವಕ್ಕೆ ಕೂಡ ಇಲ್ಲೇ ಪೂಜೆ ಆಗುತ್ತೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಜೊತೆಗೆ ರಾಮನ ಬೃಹತ್ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಮೇಲಂತಸ್ತಲ್ಲಿ ಮತ್ತೊಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ. ಆ ಭಾಗದಲ್ಲಿ ರಾಮನ ಪರಿವಾರ ಇರುತ್ತೆ. ಈ ಗರ್ಭಗೃಹದ ಸುತ್ತ ಪ್ರದಕ್ಷಿಣಾ ಮಾರ್ಗವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಎಲ್ಲ ಕಂಬಗಳ ಮೇಲೆ ಸುಂದರ ಕೆತ್ತನೆಗಳು, ರಾಮಾಯಣದ ಕಥೆಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮಂದಿರಕ್ಕೆ ವಿಗ್ರಹಗಳನ್ನ ಈಗಾಗಲೇ ಸಿದ್ಧಪಡಿಸಲಾಗ್ತಾ ಇದೆ. ಕರ್ನಾಟಕ ಸೇರಿದ ಹಾಗೆ 3 ಕಡೆಗಳಿಂದ ಶಿಲೆಗಳನ್ನು ಅಲ್ಲಿಗೆ ತರಿಸಿಕೊಳ್ಳಲಾಗಿದೆ. ಹಾಗೆ ನಮ್ಮ ರಾಜ್ಯದವರು ಸೇರಿದ ಹಾಗೆ 3 ಮಂದಿ ಶಿಲ್ಪಿಗಳು ರಾಮನ ವಿಗ್ರಹಗಳ ಕೆತ್ತನೆಯ ಕೆಲಸ ಮಾಡ್ತಾ ಇದ್ದಾರೆ. 5 ವರ್ಷದ ಬಾಲಕನ ಸ್ವರೂಪದಲ್ಲಿ ಶ್ರೀರಾಮ ಧನುರ್ಧಾರಿಯಾಗಿ ನಿಲ್ಲವನಿದ್ದಾನೆ. ನಿಂತಿರುವ ವಿಗ್ರಹ ಬರೋದಿದೆ. 3 ಜನ ಶಿಲ್ಪಿಗಳು ಅದನ್ನು ಮಾಡ್ತಾ ಇದ್ದಾರೆ. ಒಬ್ಬರು ರಾಜಸ್ಥಾನದವರು, ಇಬ್ಬರು ಕರ್ನಾಟಕದವರು. 3 ಜನ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾರ ಮೂಲಕ ರಾಮ ಪ್ರಕಟಗೊಳ್ಳಬೇಕು ಅಂತಿದ್ದಾರೆ ನಮಗೆ ಗೊತ್ತಿಲ್ಲ. 3 ಜನರಲ್ಲಿ ಯಾವುದು ಚೆನ್ನಾಗಿ ಎಲ್ರಿಗೂ ಅನಿಸುತ್ತೋ ಅದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಬಾಕಿ 2 ಸಮ್ಮಾನಪೂರ್ವಕವಾಗಿ ಇಡ್ತೀವಿ. ಹೀಗೆ ರಾಮ ಬಾಲ ಸ್ವರೂಪದಲ್ಲಿ ನಾವು ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಗೆಳೆಯರೆ, ಈ ಮಂದಿರದ ನಿರ್ಮಾಣ ಪೂರ್ಣಗೊಂಡ ನಂತರ ಇಲ್ಲಿ ಮತ್ತೂ ಒಂದು ಅದ್ಭುತ ನಡೆಯುತ್ತೆ. ಅದೇನು ಅಂದ್ರೆ, ಶ್ರೀರಾಮನವಮಿಯ ದಿನ ಸೂರ್ಯವಂಶಿ ರಾಮನಿಗೆ ಸಾಕ್ಷಾತ್ತು ಸೂರ್ಯದೇವ ತನ್ನ ಕಿರಣಗಳ ಮೂಲಕ ಸೂರ್ಯ ತಿಲಕವನ್ನಿಡ್ತಾನೆ. ಇಂಥದ್ದೊಂದು ಅದ್ಭುತ ತಂತ್ರಜ್ಞಾನವನ್ನು ಕೂಡ ಈ ದೇವಾಲಯಕ್ಕೆ ಬಳಕೆ ಮಾಡಿದ್ದಾರೆ. ಇನ್ನು ಈ ಮಂದಿರ ಕಾರ್ಯ ಪೂರ್ಣಗೊಳ್ಳುವ ಹೊತ್ತಿಗೆ ಹೊರಾಂಗಣದಲ್ಲಿನ ಕೆಲಸಗಳು ಕೂಡ ಪೂರ್ಣವಾಗುತ್ತವೆ. ಮಂದಿರದ ಬಳಿಯಲ್ಲಿ ಭಕ್ತರಿಗೆ ಭೋಜನ ಶಾಲೆಯೊಂದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲಿಗೆ ಬಂದವರು ಯಾರೂ ಕೂಡ ಪ್ರಸಾದ ಇಲ್ಲದೆ ಹೋಗಬಾರದು, ಅಂಥದ್ದೊಂದು ವ್ಯವಸ್ಥೆಯಲ್ಲಾಗ್ತಾ ಇದೆ. ಈಗಾಗಲೇ ಊಟದ ವ್ಯವಸ್ಥೆಯ ಟ್ರಯಲ್ ರನ್ ಕೂಡ ಶುರುವಾಗಿದೆ. ಇನ್ನು ಅಯೋಧ್ಯೆಗೆ 1 ರಿಂದ 1.5 ಲಕ್ಷ ಮಂದಿ ಬರ್ತಾರೆ ಅಂದ್ರೆ ಅವ್ರು ತರೋ ಕಸ ಅಲ್ಲಿ ಎಷ್ಟಾಗಬಹುದು ಯೋಚನೆ ಮಾಡಿ. ಅದಕ್ಕೆ ಕೂಡ ಒಂದು ವ್ಯವಸ್ಥೆಯಲ್ಲಾಗ್ತಾ ಇದೆ. ಅಲ್ಲೊಂದು ಕಸ ಸಂಸ್ಕರಣಾ ಕೇಂದ್ರವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಆ ಮೂಲಕ ಅಯೋಧ್ಯ ನಗರಕ್ಕೆ ಎಷ್ಟೇ ಪ್ರವಾಸಿಗರು ಭಕ್ತರು ಬಂದರೂ ಕೂಡ ಅದರ ಶುಚಿತ್ವಕ್ಕೆ ಯಾವ ಧಕ್ಕೆಯೂ ಬರಬಾರದು, ಅಂಥದ್ದೊಂದು ವ್ಯವಸ್ಥೆಯಲ್ಲಾಗ್ತಾ ಇದೆ. ಇದರ ಜೊತೆಗೆ ದೇವಾಲಯದ ಪ್ರಾಂಗಣದಿಂದ ಸ್ವಲ್ಪ ದೂರದಲ್ಲಿ ಬಹುಶಃ ಭೋಜನ ಶಾಲೆಯ ನಿರ್ಮಾಣವಾಗುವ ಸ್ಥಳಕ್ಕೆ ಸಮೀಪ ಒಂದು ಸೋಲಾರ್ ಪಾರ್ಕ್ ಕೂಡ ತಲೆ ಎತ್ತಿ ನಿಂತುಕೊಳ್ಳುತ್ತೆ. ಅಯೋಧ್ಯೆಯಲ್ಲಿನ ಬಿಸಿಲನ್ನೇ ಬಳಸಿಕೊಂಡು ಸೌರಶಕ್ತಿಯ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಿ ಅದೇ ವಿದ್ಯುತ್ ಶಕ್ತಿಯನ್ನ ದೇವಾಲಯ ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಭಾಗಗಳಿಗೂ ಬಳಕೆ ಮಾಡಿಕೊಳ್ಳಲಾಗತ್ತೆ. ನಾಳೆ ಯಾವ ಸರ್ಕಾರನೂ ಶ್ರೀರಾಮನ ದೇವಾಲಯಕ್ಕೆ ನಾವೇನೋ ಕೊಡ್ತಾ ಇದ್ದೀವಿ ಅಂತ ಹೇಳೋ ಹಾಗೆ ಇಲ್ಲ. ಏನೇ ಕೊಟ್ಟರು ಶ್ರೀರಾಮನೇ ಕೊಡಬೇಕು ಅಷ್ಟೇ.
ಗೆಳೆಯರೆ, ಇದೆಲ್ಲವನ್ನ ಮಾಡ್ತಾ ಇದ್ದಾರಲ್ಲ, ದೇವಾಲಯಕ್ಕೆ ಬರೋರಿಗೆ ಟಿಕೆಟ್ ಇಡ್ತಾರಾ ಅಂದ್ರೆ ತಿರುಪತಿಯ ಥರ ಅಯೋಧ್ಯೆ ಕೂಡ ಭಕ್ತರ ದರ್ಶನಕ್ಕೆ ಟಿಕೆಟು, VIP ದರ್ಶನಕ್ಕೆ ಹೆಚ್ಚು ಹಣ, ಹೀಗೆಲ್ಲ ಮಾಡುತ್ತಾ? ನೋ ವೇ. ದೇವಾಲಯದ ನಿರ್ಮಾಣದ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇರುವ ರಾಮಜನ್ಮಭೂಮಿ ಟ್ರಸ್ಟ್ನ ಸದಸ್ಯ ಹಾಗೂ ವಿಶ್ವ ಹಿಂದೂ ಪರಿಷತ್ ಮುಖಂಡ ಗೋಪಾಲ್ ನಾಗರಕಟ್ಟೆಯವರು ಹೇಳೋ ಪ್ರಕಾರ ಅಯೋಧ್ಯೆ ಮಂದಿರದಲ್ಲಿ ಟಿಕೆಟ್ ಇರೋದಿಲ್ಲ. ಅಲ್ಲಿ ಯಾವ ದರ್ಶನಕ್ಕೂ ಭಕ್ತರಿಂದ ಹಣ ಸಂಗ್ರಹ ಮಾಡೋದಿಲ್ಲ. ಅವರಿಗೆ ಮನಸ್ಸಿದ್ರೆ ಅಲ್ಲಿನ ಹುಂಡಿಗಳಲ್ಲಿ ಅಥವಾ ದೇಣಿಗೆ ಕೌಂಟರ್ ಅಲ್ಲಿ ಹಣ ಪಾವತಿ ಮಾಡಬಹುದೇ ಹೊರತು ದರ್ಶನಕ್ಕಿಷ್ಟು, VIP VVIP ದರ್ಶನಕ್ಕಿಷ್ಟು, ಆನ್ಲೈನ್ಗಿಷ್ಟು, ಆಫ್ಲೈನ್ಗಿಷ್ಟು, ಹೀಗೆ ಯಾವ ಟಿಕೆಟ್ಗಳು ಅಲ್ಲಿರೋದಿಲ್ಲ. ಈ ದೇವಸ್ಥಾನದ 2-3 ಸಂಗತಿ ನಾವು ನಿಶ್ಚಯ ಮಾಡಿದ್ದು, ಮೊದಲನೇದಾಗಿ ಈ ದೇವಸ್ಥಾನದ ದರ್ಶನಕ್ಕಾಗಲಿ ಪೂಜೆಗಾಗಲಿ ಯಾವುದೇ ಹಣ ತಗೋಬಾರ್ದು ಅಂತ ನಿಶ್ಚಯ ಮಾಡಿದ್ದೀವಿ. ಆ ಸೇವೆ, ಈ ಸೇವೆ, ಈ ದರ್ಶನ, ಆ ದರ್ಶನ, VIP ದರ್ಶನ, ಆರತಿ ದರ್ಶನ ಯಾವುದಕ್ಕೂ ಶುಲ್ಕ ಇಡಲ್ಲ. ಎಲ್ಲವೂ ನಿಶುಲ್ಕ. ಜನ ಬಂದು ರಾಮನಿಗೆ ದರ್ಶನ ಮಾಡಲಿಕ್ಕೆ ಯಾರು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಇದು ಮೊದಲನೇದು. ಜನರಿಗೆ ಏನೇನು ಅವಶ್ಯಕತೆ ಇದೆ, ಪ್ರಸಾದ ಎಲ್ರಿಗೂ ಸಿಗುತ್ತೆ, ಅದ್ರ ವ್ಯವಸ್ಥೆನ ಉಚಿತವಾಗಿ ಮಾಡ್ತೀವಿ ನಾವು. ನಮಗೆ ನಮ್ಮ ಮನೆ ತೊಗೊಂಡೋಗ್ಲಿಕ್ಕೆ 2 kg ಬೇಕು ಅಂದರೆ ದುಡ್ಡು ಕೊಡಬೇಕಾಗತ್ತೆ ಅಷ್ಟೇ. ಆದರೆ ಎಲ್ರಿಗೂ ಪ್ರಸಾದ ಪ್ರತಿಯೊಬ್ಬರಿಗೂ ಸಿಗುತ್ತೆ, ಫ್ರೀ, ನಿಶುಲ್ಕ. ಇದ್ರ ಜೊತೆಗೆ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಪೂರೈಸುವಂಥ ಪ್ರಯತ್ನಗಳು ನಮ್ಮದು ನಡೀತಾ ಇದೆ. ಇದು ನಿಜಕ್ಕೂ ಒಂಥರ ಒಳ್ಳೆಯ ವ್ಯವಸ್ಥೆ. ದೇವಸ್ಥಾನದಲ್ಲಿ ಭಕ್ತಿ ಇರಬೇಕೆ ಹೊರತು ಸಂಪತ್ತಿನ ಪ್ರದರ್ಶನ, ಅದರಿಂದ ಬರುವ ಆಡಂಬರ ಇವೆಲ್ಲ ಇರಬಾರ್ದು. ಈ ನಿಟ್ಟಲ್ಲಿ ಟ್ರಸ್ಟ್ ನಿಜಕ್ಕೂ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಈಗಲೂ ಕೂಡ ರಾಮಲಲ್ಲಾ ದರ್ಶನ ಹಾಗೂ ಆರತಿಗೆ ವಿಶೇಷ ಪಾಸ್ ವ್ಯವಸ್ಥೆ ಇದೆ. ಅದು ಅಲ್ಲಿ ಆರತಿಯ ಸಂದರ್ಭದಲ್ಲಿ ಜನ ಹೆಚ್ಚಾಗಿ ಒತ್ತಡ ಉಂಟಾಗಬಾರದು ಅನ್ನೋ ಕಾರಣಕ್ಕಾಗಿ ಮಾಡಲಾದ ಪಾಸ್ ವ್ಯವಸ್ಥೆನೇ ಹೊರತು ಬೇರೆನ್ಯಾವ ಉದ್ದೇಶದಿಂದಲೂ ಅಲ್ಲ. ಆ ಪಾಸ್ಗಳಿಗೆ ಕೂಡ ಯಾವ ಶುಲ್ಕವನ್ನು ಅಲ್ಲಿ ವಿಧಿಸಲಾಗ್ತಾ ಇಲ್ಲ. ಒಟ್ಟಾರೆ ಗೆಳೆಯರೆ, ಈ ಮಂದಿರ ನಿರ್ಮಾಣ ಪೂರ್ಣಗೊಂಡು ಭಕ್ತರ ದರ್ಶನಕ್ಕೆ ಅವಕಾಶ ಆರಂಭ ಆದರೆ ಅಯೋಧ್ಯೆಯ ವೈಭವ ಮರಳಿ ಬಂದ ಹಾಗಾಗತ್ತೆ. ಹಾಗೆ ಈ ದೇವಾಲಯಕ್ಕೆ ಲಷ್ಕರ್ ಎ ತೈಬಾ, ತಾಲಿಬಾನ್ ಮುಂತಾದ ಸಂಘಟನೆಗಳು ಒಂದಷ್ಟು ಬೆದರಿಕೆಯನ್ನೊಡ್ಡಿವೆ. ಉತ್ತರ ಪ್ರದೇಶದಲ್ಲಿ ಉಗ್ರರ ಚಟುವಟಿಕೆಗಳು ಆಗಾಗ ವರದಿ ಆಗ್ತಲೇ ಇರುತ್ತವೆ. ಹೀಗಾಗಿ ಮಂದಿರದ ಭದ್ರತೆಯ ವಿಷಯದಲ್ಲಿ ಸರ್ಕಾರ ಸ್ವಲ್ಪ ಹೆಚ್ಚಿನ ಗಮನವನ್ನೇ ಕೊಡ್ತಾ ಇದೆ. ಈಗ ಸದ್ಯಕ್ಕೆ ಕೇಂದ್ರ ಮೀಸಲು ದಳ ಹಾಗೂ ಸೇನಾ ತುಕಡಿಯೊಂದು ಮಂದಿರದ ಭದ್ರತೆಯನ್ನು ನೋಡಿಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಯೋಧ್ಯೆಯ ಭದ್ರತೆಗಾಗಿನೇ ಒಂದು ವಿಶೇಷ ಪೊಲೀಸ್ ತಂಡ ಕೂಡ ಸಿದ್ಧವಾಗುತ್ತೆ. ಅರೆಸೇನಾ ಪಡೆಗಳಿಗೆ ಕೊಡಲಾಗುವ ಎಲ್ಲ ತರಬೇತಿಯನ್ನು ಇವರಿಗೆ ಕೊಡಲಾಗುತ್ತೆ. ಇದೇ ತಂಡ ಅಯೋಧ್ಯೆಯ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ಕೊಳ್ಳುತ್ತೆ. ಇದು ಗೆಳೆಯರೆ, ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಭವ್ಯ ರಾಮ ಮಂದಿರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.